ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಗಟ್ಟಿಬೇಳೆನ ಉತ್ತರ ಕರ್ನಾಟಕ ಗಟ್ಟಿಬೇಳೆನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 1 ಕಪ್ ಅಲ್ಲಿ ಹಾಕಬೇಕು. ಕುಕ್ಕರಲ್ಲಿ ಹಾಕಿ ಒಂದ್ಸಲ ತೊಳೆದ್ಬಿಟ್ಟು ಆಮೇಲೆ 2.5 ಕಪ್ ನೀರು ತಗೊಂಡಿನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ 1 ಗೆಜ್ಜರಿ, 2 ಟೊಮ್ಯಾಟೊ ಮತ್ತು ಸ್ವಲ್ಪ ಕರಿಬೇವನ್ನ ತಗೊಂಡಿನಿ. ಈಗ ಎಲ್ಲಾನು ಒಂದೊಂದಾಗಿ ಹಾಕಬೇಕು. ಒಂದು 7-8 ಪೀಸ್ ಬೆಳ್ಳುಳ್ಳಿ ತಗೊಂಡಿನಿ. ಗೆಜ್ಜರಿ ಮತ್ತು ಟೊಮ್ಯಾಟೊ, ಕರಿಬೇವು ಎಲ್ಲಾನು ಹಾಕಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಹಾಕೋಣ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಬೋದು. ಆಮೇಲೆ 1 ಸ್ಪೂನ್ ಖಾರ ಪುಡಿ ಹಾಕೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂತಿದ್ದೀನಿ. ಇದನ್ನ ಫಸ್ಟ್ ನೆನೆಸಿದ್ದೆ. ಇದನ್ನ ಹಾಕಬೇಕು. ಇದನ್ನ ಹಾಕೋದ್ರಿಂದ ಗಟ್ಟಿಬೇಳೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಆಮೇಲೆ ಅರ್ಧ ಸ್ಪೂನ್ ಬೆಲ್ಲ ಹಾಕಬೇಕು. ಹಾಕಿ ಈಗ ಮುಚ್ಚಿ ಕುದಿಯಕ್ಕೆ ಇಡಬೇಕು. ಇದು 8 ದಿನ ಫ್ರಿಜ್ಜಲ್ಲಿ ಇಟ್ಟರೆ 8 ದಿನ ಆದರೂ ಕೆಡಲ್ಲ. 8 ದಿನಗಳ ಕಾಲ ಇರುತ್ತೆ. ಬೇಳೆ ಕುದ್ದಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇದನ್ನ ಮೇಲೆ ನೀರು ತೆಗಿಬೇಕು. ಮಸ್ತ್ರೆ ಜಲ್ದಿ ಸಣ್ಣ ಆಗುತ್ತೆ. ಈ ಥರ ನೀರನ್ನ ತೆಕ್ಕೋಬೇಕು. ಈ ಥರ ತೆಗೆದ್ರೆ ಬೇಳೆ ಜಲ್ದಿನೇ ಸಣ್ಣ ಆಗುತ್ತೆ. ಆಮೇಲೆ ಇದನ್ನ ಮಸಿಯೋಣ. ಈಗ ಈ ಥರ ಮಸಿಬೇಕು. ನೋಡಿ ಇದು ಸಣ್ಣ ಆಯಿತು. ಇಷ್ಟಾದರೆ ಸಾಕು. ಆಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಅದೇ ಕುಕ್ಕರಲ್ಲಿ ಒಗ್ಗರಣೆ ಕೊಡ್ಬೋದು. ನಾನು ಇದಕ್ಕೆ ಈ ಥರ ಬಟ್ಟಲಿಗೆ ಹಾಕಿ ಒಗ್ಗರಣೆನ ಕೊಡ್ತೀನಿ. ಆಮೇಲೆ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೀನಿ. ಈಗ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡೀನಿ ಬೆಳ್ಳುಳ್ಳಿನ. ಅವನ್ನ ಒಂದು 5-6 ಪೀಸ್ ಬೆಳ್ಳುಳ್ಳಿ ತಗೊಂಡು ಕಟ್ ಮಾಡಿರೋವು ಹಾಕಬೇಕು. ಆಮೇಲೆ ಅವು ಕೆಂಪಗಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ಇವು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಬೇಕು. ನೋಡಿ ಇದು ಕೆಂಪಗಾಗ್ತಾ ಇದೆ ಒಗ್ಗರಣೆ. ಇದನ್ನ ಈಗ ಬೇಳೆಗೆ ಹಾಕೋಣ. ನೋಡಿ ಎಷ್ಟು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಇದು ಜೋಳದ ರೊಟ್ಟಿ, ಚಪಾತಿ, ಬಿಸಿ ಅನ್ನದ ಜೊತೆ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಮೊದಲು ಈ ಥರ ಮಾಡ್ತಿದ್ರು ಗಟ್ಟಿಬೇಳೆ. ಇದು ಸೈಡ್ ಡಿಶ್ ಆಗಿತ್ತು ಗಟ್ಟಿಬೇಳೆ. ಹಾಗಾಗಿ ಇದನ್ನ ನಿಮಗೆ ಹೇಳ್ಕೊಡಕತ್ತೀನಿ. ಇದನ್ನ ಬಿಸಿ ಅನ್ನ ಮತ್ತೆ ಗಟ್ಟಿಬೇಳೆ, ಮಾವಿನ ಖಾರ, ತುಪ್ಪ ಹಾಕಿ ಉಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಅದನ್ನ ನಾನು ತೋರಿಸ್ತಾ ಇದ್ದೀನಿ. ಬಿಸಿ ಅನ್ನ ಹಾಕ್ಕೊಂಡಿನಿ. ಆಮೇಲೆ 2 ಸ್ಪೂನ್ ಗಟ್ಟಿಬೇಳೆನ ತಗೊಂಡಿನಿ. ಮಾವಿನ ಖಾರ ತಗೊಂಡಿನಿ. ತುಪ್ಪ ಹಾಕಬೇಕು. ಹಾಕಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲಾನು ಕಲಿಸ್ಬೇಕು. ಗಟ್ಟಿಬೇಳೆ, ಮಾವಿನ ಖಾರ, ತುಪ್ಪ, ಬಿಸಿ ಅನ್ನದ ಜೊತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದನ್ನ ನೀವು ಒಂದ್ಸಲ ತಪ್ಪದೇ ಟ್ರೈ ಮಾಡಿ. ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೋಡಿದರೆ ತಿನ್ಬೇಕನ್ಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.